ಆಲಯ ಮೃಗಾಲಯ ಬಾನಾಡಿಗಳ ನಿಲಯ. ಬೆಂಗಳೂರಿನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿರುವಂತಹ ಹಲವು ಕಾಡು ಪ್ರಾಣಿಗಳು ಮತ್ತು ವಿವಿಧ ಜಾತಿಯ ಪಕ್ಷಿಗಳನ್ನು ಒಂದೇ ಕಡೆ ನೋಡಬಹುದಾದಂತಹ ಒಂದು ಸ್ಥಳಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಅಲೆಮಾರಿ ಜೀರಪ್ಪ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ತಡ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡ್ಕೊ ಬರೋಣ. ಬನ್ನೇರುಘಟ್ಟ ಝೂ ಅಥವಾ ಮೃಗಾಲಯಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನಿವತ್ತು ನಿಮ್ಮನ್ನ ಚಿಕ್ಕ ಮಕ್ಕಳು ಅಲ್ಲದೆ ದೊಡ್ಡವರು ಸಹ ಇಷ್ಟಪಡುವಂತಹ ಈ ಒಂದು ಪ್ಲೇಸ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ನಾವೀಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ. ನಮಸ್ತೆ ಸ್ನೇಹಿತರೆ, ನಾವು ಇವತ್ತಿದ್ದೀವಿ ಬನ್ನೇರುಘಟ್ಟದ ಮೃಗಾಲಯದಲ್ಲಿ. ನೀವು ನೋಡ್ತಾ ಇದ್ದೀರಾ ಬನ್ನೇರುಘಟ್ಟದ ಝೂನ. ನೋಡಿ, ಝೂನ ಎಂಟ್ರೆನ್ಸ್ ಹೀಗಿದೆ. ನಾವೀಗ ಈಗ ಮುಂದೆ ಹೋಗ್ಬೇಕು. ನೋಡಿ, ಯಾರಾದರೂ ಲಗೇಜ್ ಇಡೋರು ನಾವು ಈ ಲಗೇಜ್ ಕೌಂಟ್ರಲ್ಲಿ ಇಡಬೇಕಾಗುತ್ತೆ. ಹಾಗೆ ನೋಡಿ, ಎ ಟಿ ಎಮ್ ಸಹ ಇದೆ. ನೋಡಿ, ಇಲ್ಲಿ ಮುಂದೆ ಟಿಕೆಟ್ ತಗೋಬೇಕಾಗುತ್ತೆ. ಬನ್ನಿ ಟಿಕೆಟ್ ತಗೊಳ್ಳೋಣ. ಸಾಟರ್ಡೆ ಸಂಡೇ 380, AC ರಹಿತ 380, ಹಿರಿಯ ನಾಯಕರಿಗೆ 280, ಆಮೇಲೆ ಮಕ್ಕಳಿಗೆ 230. ಬನ್ನಿ ನಾವೀಗ ಒಳಗಡೆ ಹೋಗೋಣ. ಝೂಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸಫಾರಿ ಆಯ್ತಾ? ಆಯ್ತು ಸರ್. ನೋಡಿ, ಇಲ್ಲಿ ಚೆಕಿಂಗ್ ಆದಮೇಲೆ ಎಂಟ್ರಿ ಆಗ್ತಾ ಇದ್ದೀವಿ. ಮೃಗಾಲಯದ ಸಫಾರಿನ 2 ಥರ ಮಾಡ್ಬೋದು. ಒಂದು ನಾವು ವಾಕಿಂಗ್ ಮಾಡಿಕೊಂಡೇ ಹೋಗಿ ಸಫಾರಿನ ನೋಡ್ಬೋದು, ಇಲ್ಲಾಂದರೆ ಇನ್ನೊಂದು ಈ ಥರ ಜೀಪ್ ಮೂಲಕನೂ ಹೋಗ್ಬೋದು. ಈ ಬನ್ನೇರುಘಟ್ಟ ಝೂ ಒಳಗೆ ಬಂದಾಗ ನಮಗೆ ಮೊದಲಿಗೆ ಕಾಣಲು ಸಿಗೋದೇ ಈ ಆಫ್ರಿಕನ್ ಜೀಬ್ರಾಗಳು. ನೋಡಿ, ಅವುಗಳ ಮೈ ಮೇಲಿನ ಬಿಳಿ ಮತ್ತು ಕಪ್ಪು ಪಟ್ಟೆಗಳಿಂದ ಬಹಳ ಆಕರ್ಷಿತವಾಗಿ ಕಾಣ್ತವೆ. ಬನ್ನಿ ಮುಂದೆ ಹೋಗೋಣ. ನೋಡಿ, ಈಗ ಇಲ್ಲಿನ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂತ ಚಾವಣಿಯ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಈ ಬನ್ನೇರುಘಟ್ಟದ ಇನ್ನೊಂದು ವೈಶಿಷ್ಟ್ಯ ಏನಂದರೆ, ನಮ್ಮ ಸಂವಿಧಾನದ ಪ್ರಸ್ತಾವನೆಯನ್ನು ಇಲ್ಲಿ ಬರೆದಿದ್ದಾರೆ. ನೋಡಿ, ಭಾಳ ಚೆನ್ನಾಗಿದೆ. ಇದು ಜಿರಾಫೆಗಳು. ಪ್ರಪಂಚದ ಅತ್ಯಂತ ಅಳಿವಿನ ಅಂಚಿನಲ್ಲಿರುವಂತಹ ಸಸ್ತನಿಗಳಂತಲೇ ಹೆಸರುವಾಸಿಯಾಗಿರುವಂಥ ಈ ಜಿರಾಫೆಗಳನ್ನು ನೋಡಲಿಕ್ಕೆ ವಿರಳನೆ ಅಂತ ಹೇಳ್ಬೋದು. ಅತ್ಯಂತ ಎತ್ತರವಾದ ಪ್ರಾಣಿಗಳಲ್ಲಿ ಈ ಜಿರಾಫೆನೂ ಒಂದು. ಜಿರಾಫೆಗಳು ಹೆಚ್ಚು ನಿಂತಲ್ಲೇ ವಿಶ್ರಮಿಸುತ್ತದೆ ಮತ್ತು ಸಾಂದರ್ಭಿಕವಾಗಿ ಮಲಗುತ್ತವೆ. ಇವುಗಳಲ್ಲಿ ದಿನಕ್ಕೆ 24 ಗಂಟೆಗಳ ಅವಧಿಯಲ್ಲಿ ಕೇವಲ 5 ರಿಂದ 30 ನಿಮಿಷಗಳು ಮಾತ್ರ ನಿದ್ದೆ ಮಾಡೋದಂತೆ. ನಾವು ಇದೀವಿ 24 ಗಂಟೆ ನಿದ್ದೆ ಮಾಡ್ತೀವಿ ಬೇಕಾದ್ರೆ. ಬನ್ನಿ, ಜಿರಾಫೆಗಳು ನೋಡಿದಾಯ್ತಲ್ಲ, ಮುಂದೆ ಹೋಗೋಣ. ನೋಡಿ ಸ್ನೇಹಿತರೆ, ನಾವೀಗ ನೀಲಿ ಜಿಂಕೆ ಇರೋ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿಲಿ, ಅದಕ್ಕೆ ಒಂದು ಕೋಣೆ ಮಾಡಿದ್ದಾರೆ. ನೀಲಿ ಜಿಂಕೆ ಇದು. ನೀಲಿ ಜಿಂಕೆ ನೀಲಿ ಆಗಿಲ್ಲ ಅಂತ ಮಾತ್ರ ಕೇಳಬೇಡಿ, ಅದ್ರ ಹೆಸರು ನೀಲಿ ಆಗಿದೆ ಅಷ್ಟೇ. ರೆಸ್ಟ್ ಏರಿಯಾ, ಟಾಯ್ಲೆಟ್ ಮತ್ತೆ ಝೂಗೆ. ಸ್ನೇಹಿತರೆ, ನಾವೀಗ ಝೂ ನೋಡಿ, ಝೂ ಮ್ಯಾಪ್ ಇದು ಹೇಗಿದೆ ಅಂತ. ಬಹಳ ದೊಡ್ಡ ಝೂ ಇದ್ದಂಗಿದೆ. ಕರಡಿ, ಹುಲಿಗಳು ಇರೋ ಅಂತಹ ಏರಿಯಾಗೆ ಹೋಗ್ತಾ ಇದೀವಿ ಈಗ ನಾವು. ಏನಿದೆ ಅಲ್ಲಿ? ನಾವೀಗ ಮುಷಾ ಆವಾಸ ಸ್ಥಾನ ನೋಡ್ಬೋದು. ಹನುಮಾನ್ ಲಗೂರ. ರಾಯಲ್ ಬೆಂಗಾಲ್ ಟೈಗರ್, ಭಾರತೀಯ ರಾಷ್ಟ್ರೀಯ ಪ್ರಾಣಿ. ಕನ್ನಡಿ ಪಟ್ಟಿಯಲ್ಲಿ ಬಾರು ಅಂದ್ರೆ ನೋಡಿ, ಇದು ಹುಲಿಗಳ ಗೃಹ. ಬಂಡೆಗಳಂತ ನಿರ್ಮಿಸಿದ್ದಾರೆ ನೋಡಿ.
ಏಷ್ಯಾದ ಕಪ್ಪು ಕರಡಿ ಅಂತೆ. ಇಲ್ಲಿ ಊಟ ನೋಡೋಣ ಬನ್ನಿ. ಕರಡಿ ನೋಡಿ ಈಗ ಊಟದ ಟೈಮು, ಊಟ ಮಾಡ್ತಾ ಇದೆ. ಬನ್ನಿ ಮುಂದೆ ಹೋಗೋಣ. ಸಣ್ಣ ಮಾಂಸಾಹಾರಿ ವಲಯ, ಕೀಳ್ನಾಯಿ, ಕತ್ತೆ ಕಿರುಬ, ಗುಳ್ಳೆನರಿ, ಬೂದು ತೋಳ ಇವುಗಳನ್ನೆಲ್ಲ ನೋಡ್ಬೋದಂತ ಇಲ್ಲಿ. ಗ್ಲಾಸ್ ಸಿಸ್ಟಮ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಇಲ್ಲಿ ಗ್ಲಾಸ್. ನೋಡಲ್ಲಿ ಇದೆಯಲ್ಲ ಸೀಳ್ನಾಯಿ, ಎಲ್ಲಿದೆ ಸೀಳ್ನಾಯಿ? ಮೋಸ್ಟ್ಲಿ ಬೋನ್ ಒಳಗಿರುತ್ತವೆಲ್ಲ. ಪಟ್ಟೆ ಕತ್ತೆ ಕಿರುಬ ಅಂತೆ. ತೋಳ ಅಲ್ಲ, ಅದು ಕತ್ತೆ ಕಿರುಬ. ಕತ್ತೆ ಕಿರುಬನ ಸಮ್ಮಿಲನ ಆಯ್ತು ನೋಡಿ, ಎರಡು ಜೊತೆಗೆ ಸೇರ್ತು. ನಾವೀಗ ಗುಳ್ಳೆನರಿ ಜಾಗಕ್ಕೆ ಬಂದಿದ್ದೀವಿ. ಆರಾಮಾಗಿ ಮಲಗಿದಾವೆ ನೋಡಿ ಸ್ನೇಹಿತರೆ, ಎಲ್ಲ ಮಲ್ಕೊಂಡಿದ್ದಾವೆ. ಕಾಡಲ್ಲಿರೋ ಗುಳ್ಳೆನರಿಗಳೆಲ್ಲ ಇಲ್ಲಿ ಜೂ ಅಲ್ಲಿ ಇದಾವೆ. ಆಕ್ಚುಲಿ ಜೂ ಅಲ್ಲೇ ಇರಬೇಕಾಗಿರೋ ಮೋಸ ಮಾಡೋ ಮನುಷ್ಯ ಗುಳ್ಳೆನರಿಗಳು, ಅವರೆಲ್ಲ ರಾಜಾರೋಷವಾಗಿ ತಿರುಗಾಡ್ತಿದ್ದಾರೆ ಅಷ್ಟೇ ಸ್ನೇಹಿತರೆ ವ್ಯತ್ಯಾಸ. ಮನೆ ನೆಕ್ಸ್ಟ್ ಭಾರತೀಯ ಬೂದು ತೋಳ ಅಂತೆ, ಗ್ರೇ ವಾಲ್ಪ್. ಎಲ್ಲ ಬಿಸಿಲು ಕಾಯಿಸ್ಕೊಂಡು ಬಂಡೆ ಮೇಲೆ ಕುತ್ಕೊಂಡಿದ್ದಾರೆ. ನೆಕ್ಸ್ಟ್ ಬನ್ನಿ ಮುಂದೆ ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ಬನ್ನೇರುಘಟ್ಟ ಝೂ ಒಳಗಡೆನೆ ಬೋಟಿಂಗ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿ. ಲೈಫ್ ಜಾಕೆಟ್ ಹಾಕೊತಾ ಇದ್ದಾರೆ ಎಲ್ಲರೂ. ಟಿಕೆಟ್ ದರ ಬಂದು 2 ಸೀಟರು 200 ರೂಪಾಯಿ ಅಂತೆ, 4 ಸೀಟರು 400 ರುಪೀಸು. ರೋಯಿಂಗ್ ಬೋಟು 50 ಪರ್ ಪರ್ಸನ್ಗೆ. ಇಲ್ಲಿ ಟಿಕೆಟ್ ತಗೋಬೇಕು ನೋಡಿ. ಇಲ್ಲಿ ಬೋಟಿಂಗ್ ಹೋಗೋದು ತೋರಿಸ್ತೀನಿ. ಕೆರೆಯಲ್ಲಿ ಬೋಟಿಂಗ್ ವ್ಯವಸ್ಥೆ. ಬೋಟಿಂಗ್ ಹೋಗೋಕೆ ಇಂಟ್ರೆಸ್ಟ್ ಇರೋರು ಪಕ್ಕ ಇಲ್ಲಿ ಬೋಟಿಂಗ್ ಹೋಗಿ ಬನ್ನಿ, ಹೋಗೋಣ ಮುಂದೆ ಹೋಗೋಣ. ಕೃಷ್ಣ ಮೃಗನ ನಾವು ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ ಅಲ್ಲ ನೋಡಿ. ಸದಾ ನೀರಿನಲ್ಲೇ ಇರುವಂತಹ ನೀರಾನೆಗಳನ್ನು ಇಲ್ಲಿ ನಾವು ಕಾಣ್ಬೋದು. ನಾವೀಗ ಆಂಗ್ ಜಿಂಕೆ ಅಂತೆ, ಆಂಗ್ ಜಿಂಕೆ ನೋಡ್ಬೋದು ನೋಡಿ, ಇಲ್ಲಿದ್ದಾವೆ ಆಂಗ್ ಜಿಂಕೆಗಳು. ಬೆಂಗಳೂರಿನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಈಗ ಆನೆಗಳಿರುವಂಥ ವಲಯಕ್ಕೆ ನಾವು ಬಂದಿದ್ದೀವಿ ನೋಡಿ. ಇಲ್ಲಿ ಯಾವ್ಯಾವ ಆನೆಗಳಿದೆ ಅಂತ ಇದ್ರ ಮೇಲೆ ಬರೆದಿದ್ದಾರೆ. ಗಜೇಂದ್ರ, ನಿಸರ್ಗ ಅಂತೆ, ಮತ್ತು ಸಂಪತ್ತು, ಬಸವ, ರೂಪ, ಆಲಿಯ ಎಲ್ಲ ಇದಾವೆ ಈ ಕಡೆ. ಬನ್ನಿ ಆನೆಗಳು ನೋಡೋದಕ್ಕೆ ಹೋಗೋಣ. ಇಲ್ಲಿ ನಮ್ಮ ಇಂಡಿಯನ್ ಮಂಕಿಗಳು ನೋಡಿ, ಆರಾಮಾಗಿ ಅವು ಸ್ವತಂತ್ರ ಅವು ಪಾಡಿಗೆ ಅವು ಆಡ್ಕೊಂಡಿರ್ತವೆ ನೋಡಿ. ಇಲ್ಲಿ ಆನೆಗಳಿರೋದು, ಕೆಲವೊಂದು ಆನೆಗಳನ್ನ, ನಿರಾಶ್ರಿತ ಆನೆಗಳನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಗಜ ಗಾಂಭೀರ್ಯದಲ್ಲಿ ಜೊತೆಲಿ ಹೋಗ್ತಾ ಇರೋಂಥ ಆನೆಗಳು ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಆನೆ ಪಕ್ಕದಲ್ಲೇ ಒಂದು ಬೋನ್ ಇದೆ, ಅದರಲ್ಲಿ ಏನೇನಿದೆ ಗೊತ್ತಿಲ್ಲ. ಮೋಸ್ಟ್ಲಿ ಲಗೇಜ್ ಕೌಂಟರ್ ಇರ್ಬೋದು. ಓ, ಚಿಕ್ಕ ಜೀಪ್ಗಳಿಡೋವಂಥ ಜಾಗ ನೋಡಿ. ಸರ್ತಿ ಸಾಲಿನಲ್ಲಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾವೆ. ನಮ್ಮ ನಾಡು ಕುರಿಗಳು ನೋಡಿದ್ರಲ್ಲ, ಇವಾಗ ನೋಡಿ ಕಾಡು ಕುರಿಗಳು.
ಬನ್ನೇರುಘಟ್ಟ ಝೂ, ನೀಲ್ಗಾಯ್ ಆ್ಯಂಡ್ ಲಿಯೋಪಾರ್ಡ್ ಚಿರತೆ ನಾವೀಗ ನೋಡಕ್ಕೆ ಹೋಗ್ತಾ ಇದ್ದೀವಿ. ಎರಡಲ್ಲ, ಅಲ್ಲೆರಡು, ಇಲ್ಲೊಂದು ಮೂರು, ಇನ್ನೂ ಎರಡಿದಾವೆ ಅಲ್ಲಿ. ಹಾಂ, ಲಿಯೋಪಾರ್ಡ್ ಭಾರತೀಯ ಚಿರತೆ. ಇದೇ ಚೀತಾ, ಲಿಯೋಪಾರ್ಡ್ ಅದೇ ಕರೆಕ್ಟ್. ನಾವೀಗ ಪಕ್ಷಿಗಳನ್ನು ನೋಡುವಂಥ ಸಮಯ. ಈಗ ಸ್ಕ್ಯಾಲೆಟ್ ಮಕಾವ್ ಅಂತ, ಇದು ಆಫ್ರಿಕನ್ ಬೂದಿಗಿಳಿ. ನೋಡಿ ಒಂದ್ಸಲ ಆಫ್ರಿಕನ್ ಬೂದುಗಿಳಿನ ಬರ್ಡ್ಸ್. ಹಾಂ, ಹಳದಿ ಮಕಾವ್ ನೋಡಿ ಏನು ಸೌಂಡ್ ಮಾಡುತ್ತೆ. ನೀಲಿ ಮತ್ತು ಹಳದಿ ಮಕಾವ್ ಅಂತಾರಲ್ಲ, ಅದೇ ಅದು. ನೋಡಿ ಇಲ್ಲಿ ಬರೆದಿದ್ದಾರೆ, ಅದು ನೀಲಿ ಮತ್ತು ಹಳದಿ ಮಕಾವ್, ಬ್ಲೂ ಆ್ಯಂಡ್ ಯೆಲ್ಲೋ ಮಕಾವ್. ಇದು ವೈಟು ಕ್ರೆಸೆಂಟ್ ಕಾಕಟು. ಬಿಳಿ ಮತ್ತು ಕಪ್ಪು ಎಕ್ಸಸ್ ಗಿಳಿ ಅಂತೆ, ಕಾಗೆ ಥರನೇ ಇರುವಂಥ ಗಿಳಿ ನೋಡಿ, ಎಕ್ಸ್ಪ್ಲಾಕಟ್ ಗಿಳಿ. ನೋಡಿ ನಾವು ಎಕ್ಸ್ಪ್ಲಾಕಟ್ ಗಿಳಿನ ನೋಡ್ಬೋದು. ಮತ್ತು ಅಲ್ಲಿ ವೈಟು ಮತ್ತು ಬ್ಲ್ಯಾಕ್ ಕಲರಲ್ಲಿ ಇರೋಂಥ ಕಾಗೆ ನೋಡ್ಬೋದು, ಚೆನ್ನಾಗಿದೆಯಲ್ಲ. ಆಮೇಲೆ ಗಾಲ ಅಂತೆ, ಗಾಲ ಪಕ್ಷಿ ಅಲ್ಲಿ ಮೇಲೆ ಇದೆ, ಗಾಲ ಪಕ್ಷಿ. ಆಮೇಲೆ ಪಾಮ್ ಕಾಕಟು. ಕೋಳಿಗಳು ನೋಡಿದ್ದೀವಲ್ಲ, ಇಲ್ಲಿ ನೋಡಿ ಕಾಡು ಕೋಳಿಗಳನ್ನ, ಒಂಥರ ನಾಟಿ ಕೋಳಿಗಳಿದ್ದಂಗೆ ಇದಾವೆ ನೋಡಿ. ಇವು ಕಾಡು ಕೋಳಿಗಳು. ಇಲ್ಲಿ ಬೂದು ಕಾಡು ಕೋಳಿ ಅಂತೆ, ಬೂದು ಇರೋ ಕಾಡು ಕೋಳಿ. ಈ ಬೂದು ಕಾಡು ಕೋಳಿ. ಇಲ್ಲಿ ಲೇಡಿ ಆಮ್ಟೆಸ್ ಪೇಸೆಂಟ್ ಅಂತೆ ನೋಡಿ, ಹಿಂಗಿದೆ. ಕೋಳಿಗಳಲ್ಲಿ ಇಷ್ಟೊಂದು ವೆರೈಟಿಗಳಿರ್ತಾವ. ಇನ್ನೊಂದ್ಸಲ ಕೂಗೋ ಬೇಗ. ಒಳಗಡೆ ಒಂದೈತೆ ಅಕ್ಕಿ ಬಿಟ್ಟಿರೋದು. ಇಲ್ಲಿ ನೋಡಿ ಇಲ್ಲೋ. ವಾವ್, ಇಲ್ಲೋ ಸೂಪರ್ ಆಗೈತೆ. ಹಳ್ದಿ ಗೋಲ್ಡನ್ ಪೆಸೆಂಟ್ ನೋಡಿ ಹೆಂಗಿದೆಲ್ಲ. ಇಲ್ಲಿ ಇಲ್ಲ ಅಂದು ನೋಡೋಣ ಬನ್ನಿ. ವಾವ್, ಸಿಲ್ವರ್ ಪೇಷೆಂಟ್ ಅಂತೆ ನೋಡಿ, ನಾವು ನೋಡ್ತಾ ಇರ್ಬೋದು. ಸಿಲ್ವರ್ ಪೇಷೆಂಟ್ ಬರ್ಡ್. ಇವಾಗ ನೋಡಿ ಲವ್ ಬರ್ಡ್ಸ್ ನಾವೀಗ ನೋಡೋದು ಬಂದಿದ್ದೀವಿ. ಬಡ್ಗೇರಿ ಗರ್ಸ್ ಅಂತೆ.
ಲವ್ ಬರ್ಡ್ಸ್ನ ಬಡ್ಗೇರಿ ಗರ್ಸ್ ಅಂತ ಕರೀತಾರೆ. ನಮ್ಮ ಕಡೆ ಎಲ್ಲ ಲವ್ ಬರ್ಡ್ಸ್ ಅಂತಾರೆ. ಓಹೋ, ಸಿಂಹ ಬಾಲದ ಸಿಂಗಳಿಕ ಅವನೆಲ್ಲವನೇ. ಸಿಂಹ ಬಾಲ ಸಿಂಗಳಿಕ ಇಲ್ಲವನೇ ನೋಡು. ಸಿಂಗಳಿಕ ಹಾಯ್, ಸಿಂಗಳಿಕ ಹಾಯ್, ಇಲ್ಲೋಡ ಸಿಂಗಳಿಕ ಇದು ಚೆನ್ನಾಗಿದೆ. ಇಲ್ಲಿ ನೋಡಿ, ಇದು ಮಂಗಟ್ಟೆ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಅಂತೆ ನೋಡಿ. ಹಾಗೆ ಮುಂದೆ ಬಂದರೆ ನಮಗೆ ಭಾರತೀಯ ನವಿಲು, ಇಂಡಿಯನ್ ಪೀಪಲ್ ಅಂತೆ. ಅದು ಹೀಗಿದೆ ನೋಡಿ, ವೈಟ್ ಕಲರ್ ಇದೆ ನವಿಲು. ಅದಕ್ಕೆ ಆಹಾರ ಹಾಕವ್ರೆ ಊಟ ಮಾಡೋದಕ್ಕೆ. ಬನ್ನಿ ಹಾಗೆ ಮುಂದೆ ಹೋದರೆ ನವಿಲುಗಳನ್ನ ಕಾಣ್ಬೋದು ನೋಡಿ. ಎಲ್ಲ ನವಿಲು, ಅದು ಮೇಲ್ ನವಿಲು, ಇದು ಫೀಮೇಲ್. ನೋಡಿ, ಭಾರತದ ನವಿಲು, ಭಾರತದ ರಾಷ್ಟ್ರೀಯ ಪಕ್ಷಿ ನವಿಲು ಅಂತಾರಲ್ಲ, ಅದು ನೋಡಿ ಇಲ್ಲಿ ಇಂಡಿಯನ್ ಪಿಕಾಕ್. ಅದು ಹೆಣ್ಣು, ಇದು ಗಂಡು ತಾನೆ. ಫಿಮೇಲು, ಇದು ಮೇಲು. ಕಪ್ಪು ಕಿರೀಟ ಕೊಕ್ಕರೆ ಅಂತ. ಇದು ಕಪ್ಪು ಕಿರೀಟ ಕೊಕ್ಕರೆ. ಕಿರೀಟ ಕಪ್ಪೆಲ್ಲ ಐತೆ. ಅದಕ್ಕೆ ಕಿರೀಟ ಬಂದು ಗೋಲ್ಡ್ ಕಲರ್ ಐತೆ. ಗೋಲ್ಡ್ ಕಿರೀಟ ಹೊಂದಿರುವಂತಹ ಕೊಕ್ಕರೆ. ಅದಕ್ಕೆ ನೋಡು, ಕಪ್ಪು ಕಿರೀಟದ ಕೊಕ್ಕರೆ. ಹಾಂ, ಕೆಂಪು ಲೋರಿ ಅಲ್ಲಿದೆ. ಅಲ್ಲಿದೆ ಕೆಂಪು ಲೋರಿ. ಮತ್ತು ಅಲ್ಲೊಂದು ಬ್ಲೂ ಕಲರ್ ಇದೆ. ವಾವ್, ಲೋರಿ. ಸನ್ ಕ್ಯಾನೂರ್ ಅಂತ ಹೆಸರು. ಸನ್ ಕ್ಯಾನೂರ್ ಬರ್ಡ್ಸ್. ಇದು ರೈನ್ಬೋ ಲಾರಿ ಕಿಟ್. ಓ, ಎಷ್ಟೊಂದು ಮಸಲೆ ಇವ. ಯಾವ್ದಾದ್ರು ಕಲ್ಲುಗಳಿದ್ದಾವೆ, ಬೊಂಬೆಗಳಿದ್ದಂಗಿದ್ದಾವೆ. ಹಾಯ್, ನಿನ್ನೆರ ಒಳಗಡೆ ಹಾಕ್ಬಿಟ್ಟಿರೋದು ಅಣ್ಣ, ಮಂಗಣ್ಣ. ಪಕ್ಷಿ ಲೋಕ ಸ್ನೇಹಿತರೆ, ನಾವೀಗ ಪಕ್ಷಿಗಳ ಜಾಗದಲ್ಲಿದ್ದೀವಿ ನೋಡಿ. ಇಲ್ಲಿ ವಿವಿಧ ಜಾತಿಯ ಕೊಕ್ಕರೆ ಮತ್ತು ಬಾತುಕೋಳಿ ಎಲ್ಲ ನೋಡ್ಬೋದು. ನೋಡಿ ಮುಂದೆ ಏನೇನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇಲ್ಲಿ ವಿವಿಧ ಬಣ್ಣ ಕೊಕ್ಕರೆಗಳು ಮತ್ತು ಬಾತುಕೋಳಿಗಳನ್ನೆಲ್ಲ ನೋಡ್ಬೋದು. ಕೊಕ್ಕರೆಗಳು ಎಷ್ಟೊಂದಿದೆ ನೋಡಿ. ಇಲ್ಲೊಂದು ನೋಡಿ. ಯಾಕಣ ಏನೋ ಯೋಚನೆ ಮಾಡ್ತಾ ಇದೆಯಾ? ಊಟ ಹಾಕಿಲ್ಲ, ಫಿಶ್ ಹಾಕಿಲ್ಲ. ಕರ್ನಾಟಕದ ಕೋತಿ ಅಂತೆ ನೋಡಿ ಸ್ನೇಹಿತರೆ. ಕರ್ನಾಟಕದ ಕೋತಿನ ನೋಡಿದ್ರಲ್ಲ ಸ್ನೇಹಿತರೆ. ನಿಮಗೆ ಈ ಝೂ ಇಷ್ಟ ಆಗಿದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.